ನಮಸ್ತೆ ಬಂಧುಗಳೇ, ಒಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಹೆಚ್ಚು ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈ ಭಿಕಾರಿ ದೇಶ ಪಾಕಿಸ್ತಾನಕ್ಕೆ ಇವ್ರ ಯೋಗ್ಯತೆಗೆ ಒಂದು ಹೋಟೆಲ್ ಬಿಲ್ ಕಟ್ಟೋಕ್ಕೆ ತಾಕತ್ತಿಲ್ಲ, ಇವ್ರಿಗೆ ಕಾಶ್ಮೀರ ಬೇಕಂತೆ. ಅದಕ್ಕಿಂತ ಹುಚ್ಚುತನ ಏನು ಗೊತ್ತಾ, ಈ ಭಾರತದಲ್ಲಿರೋ ಒಂದಷ್ಟು ತಿರ್ಬೋಕಿಗಳಿಗೆ ಈ ಭಿಕಾರಿ ದೇಶ ಅಂದರೆ ಅತ್ಯಾಪ್ಯಮಾನ. ಅಯ್ಯೋ ಪಾಕಿಸ್ತಾನ ಹಾಗೆ, ಪಾಕಿಸ್ತಾನ ಹಿಂಗೆ. ಇವಾಗ ನೋಡಿ, ಪಾಕಿಸ್ತಾನ ಅಮೇರಿಕ ಇರಾನ್ ಸಂಧಾನ ಮಾಡ್ತಾ ಇದೆ. ಭಾರತದ ವಿಶ್ವಗುರು ಏನು ಮಾಡ್ತಾವ್ರೆ, ಈಗ ವಿಶ್ವಗುರು ಭಾರತ ಅಲ್ಲ ಪಾಕಿಸ್ತಾನ ಆಗೋಗಿದೆ ಅಂತೇಳಿ ಈ ತಿರ್ಬೋಕಿಗಳ, ಈ ದೊಡ್ಡ ಭಿಕಾರಿಗಳ ಗೋಳಾಟ ನೋಡೋಕ್ಕೆ ಒಂದು ಮಜಾ. ಇದು ಪಾಕಿಸ್ತಾನದ ಯೋಗ್ಯತೆ ಏನ್ರಿ? ಅದೊಂದು ಲಿಟ್ರಲಿ ಇದೊಂದು ಭಿಕಾರಿ ದೇಶ. ನಾನು ಸುಮ್ಮನೆ ಹೇಳ್ತಿರೋದಲ್ಲ. ಯಾರಾದರೂ ಕಾಸು ಕೊಟ್ಬಿಟ್ಟು ಇಂಥ ಕೆಲಸ ಮಾಡು ಅಂತ ಹೇಳಿದ್ರೆ, ಅಂದರೆ ಸುಪಾರಿ ಕೊಟ್ಟಂಗೆ ಕೊಟ್ಬಿಟ್ಟು ಇಂಥ ಕೆಲಸ ಮಾಡು ಅಂತ ಹೇಳಿದ್ರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಆ ಕೆಲಸ ಮಾಡ್ಬಿಟ್ಟು ಬರ್ತಾರೆ. ಇರಾನ್ ಮತ್ತು ಏನು ಇಸ್ರೇಲ್ US ವಾರ್ ನಡೀತಾ ಇತ್ತಲ್ಲ, ಅಮೇರಿಕ ಅಂದ್ಕೊಂಡಂಗೆ, ಟ್ರಂಪ್ ಅಂದ್ಕೊಂಡಂಗೆ ಇರಾನು ತುಂಬ ವೀಕ್ ದೇಶ ಆಗಿರಲಿಲ್ಲ. ಯುದ್ಧ ಮುಂದುವರಿಸ್ತಾ ಇರಾನ್ ಯಾವ ರೀತಿಯಲ್ಲಿ ಅಮೇರಿಕಾಗೆ ಹೊಡೆಯೋಕ್ಕೆ ಶುರು ಮಾಡಿಬಿಡ್ತು ಅಂತ ಹೇಳಿದ್ರೆ, ಟ್ರಂಪ್ಗೆ ಮುಖ ಉಳಿಸ್ಕೊಂಡು ಯುದ್ಧ ನಿಲ್ಲಿಸಿ ವಾಪಸ್ ಓಡೋಗೋದಕ್ಕೆ ಒಂದು ಸೂಕ್ತವಾದಂತಹ ಒಂದು ದಾರಿ ಬೇಕಿತ್ತು, ಫೇಸ್ ಸೇವಿಂಗ್ ಮಾರ್ಗ ಬೇಕಿತ್ತು. ಅಷ್ಟು ಹೊಡೆತ ಬಿದ್ದುಬಿಟ್ಟಿದೆ ಅಮೆರಿಕಾಗೆ. ಅದಕ್ಕೆ ಸೀಸ್ಫೈರ್ ಮೇಲೆ ಸೀಸ್ಫೈರ್ ಮಾಡಿದ್ರು. ಕಡೆಗೆ ಯಾರು ಇವರು ಮಾತು ಕೇಳ್ತಾರೆ ಅಂತ ಹೇಳಿದ್ರೆ, ಇಡೀ ಜಗತ್ತಲ್ಲಿ ಒಂದಷ್ಟು ಭಿಕ್ಷೆ ಹಾಕಿದ್ರೆ ಹೇಳ್ದಂಗೆ ಕೇಳ್ತಕ್ಕಂಥ ಪಕ್ಷ ಪಾಕಿಸ್ತಾನ. ಹಾಗಾಗಿ ಪಾಕಿಸ್ತಾನಕ್ಕೆ ಟ್ರಂಪ್ ಹೇಳಿದ್ರು, ನೀನು ಮೀಡಿಯೇಟ್ ಮಾಡ್ತೀನಿ ಅಂತೇಳಿ ಇನಿಷಿಯೇಷನ್ ಮಾಡ್ಕೋ, ನೀನು ಹೇಳೋದನ್ನು ನಾನು ಅವಾಗ ಅದನ್ನು ಸಪೋರ್ಟ್ ಮಾಡ್ತೀನಿ ಅಂತೇಳಿ. ಈವನ್ ಆ ಡ್ರಾಫ್ಟ್ ಕೂಡ ಏನು ಅಲ್ಲಿನ ಪ್ರಧಾನಮಂತ್ರಿ ಶಹನಾಜ್ ಹುಸೇನ್ ಟ್ವೀಟ್ ಮಾಡಿದ್ರಲ್ಲ, ಆ ಡ್ರಾಫ್ಟ್ನೂ ಕೂಡ ಅಮೇರಿಕಾದಿಂದ ಬಂದಿದ್ದು. ಈ ಭಿಕಾರಿಗಳಿಗೆ ಎಂಥ ಕಿತ್ತೋದವು ಈ ಪಾಕಿಸ್ತಾನದವು ಅಂತ ಹೇಳಿದ್ರೆ, ಆ ಡ್ರಾಫ್ಟ್ ಅಂತ ಬಂದಿತ್ತಲ್ಲ, ಡ್ರಾಫ್ಟ್ ಟು ಪ್ರೈಮ್ ಮಿನಿಸ್ಟರ್ ಅಂತೇಳಿ, ಅದನ್ನು ಹಂಗೆ ಟ್ವೀಟ್ ಮಾಡಿಬಿಟ್ಟಿದ್ದ ಪ್ರಧಾನಮಂತ್ರಿ. ಇಡೀ ಜಗತ್ತಲ್ಲಿ ನಗೆಪಾಟ್ಲಾಗ್ಬಿಡ್ತಾರೆ ಈ ಪಾಕಿಸ್ತಾನ. ಅಟ್ಲೀಸ್ಟ್ ಆ ಡ್ರಾಫ್ಟ್ ಅನ್ನೋದನ್ನು ತೆಗೆದುಬಿಟ್ಟು ಅದ್ರ ಹೆಸರಲ್ಲಿ ಅಟ್ಲೀಸ್ಟ್ ತನ್ನ ಹೆಸರಲ್ಲಿ ಟ್ವೀಟ್ ಮಾಡ್ಬೇಕಂತಕ್ಕಂಥ ಸಾಮಾನ್ಯ ಜ್ಞಾನನೂ ಆ ಪ್ರಧಾನಮಂತ್ರಿಗಿಲ್ಲ ಅಂತ ಹೇಳಿದ್ರೆ ಜಗತ್ತಿಗೆ ಗೊತ್ತಾಗೋಯ್ತು ಇದು ಅಲ್ಲಿಂದ ಕಳಿಸಿರೋ ಟ್ವೀಟ್ ಅಂತ ಹೇಳಿ. ಸರಿ, ಆ ಟ್ವೀಟ್ ಮಾಡ್ತು ಪಾಕಿಸ್ತಾನ, ನಾನು ನೆಗೋಷಿಯೇಟ್ ಮಾಡ್ತೀನಿ ಅಂತ ಹೇಳ್ತು. ಇರಾನ್ ಕೂಡ ಆಯಿತು ಅಂತೇಳಿ ಒಪ್ಕೊಂತು. ಯಾರ ಇನ್ಸಿಡೆನ್ಸ್ ಮೇಲೆ ಪಾಕಿಸ್ತಾನ ಮಾಡಿದ್ದು? US ಟ್ರಂಪ್ನ ಆದೇಶದ ಮೇಲೆ. ಇಲ್ಲಿರೋ ಭಿಕಾರಿಗಳಿಗೆ ಹತ್ಕೊಂಡ್ಬಿಡ್ತಲ್ಲಪ್ಪ, ಭಾರತದಲ್ಲಿರೋ ಭಿಕಾರಿಗಳಿಗೆ. ಅಯ್ಯೋ ನೋಡಿ, ವಿಶ್ವಗುರು ಆಗೋಗ್ತಾ ಇದೆ ಪಾಕಿಸ್ತಾನ, ಸಂಧಾನ ಮಾಡ್ತಾ ಇದೆ ಅಮೆರಿಕಾಗೆ ಮತ್ತು ಇರಾನ್ ಮಧ್ಯದಲ್ಲಿ. ಭಾರತ ಎಲ್ಲೋಯ್ತು, ಮೋದಿ ಎಲ್ಲೋಯ್ತು, ಭಾರತದ ವಿದೇಶಾಂಗ ನೀತಿ ಏನಾಯ್ತು? ಅಯ್ಯೋ ತಿರ್ಬೋಕಿಗಳ, ಈ ಔಟ್ಕಮ್ ನೋಡಿದಾಗಲೇ ಗೊತ್ತಾಗುತ್ತೆ ಪಾಕಿಸ್ತಾನದ ಯೋಗ್ಯತೆ ಏನು, ಭಾರತದ ಯೋಗ್ಯತೆ ಏನು ಅಂತ ಹೇಳಿ. ಏಪ್ರಿಲ್ 12 ಮತ್ತು 13 ಸುಮಾರು 21 ಗಂಟೆಯಿಂದ 24 ಗಂಟೆ ಟಫ್ ನೆಗೋಷಿಯೇಷನ್ ನಡೀತು ಇರಾನ್ ಮತ್ತು ಅಮೇರಿಕ ಮಧ್ಯೆ. ಇರಾನವರು ಜೋರಾಗಿ ನೆಗೋಷಿಯೇಟ್ ಮಾಡಿದ್ರು, ಅಮೇರಿಕನೂ ಕೂಡ ನೆಗೋಷಿಯೇಟ್ ಮಾಡಿದ್ರು. ಅವರಿಬ್ಬರ ಕಿತ್ತಾಟ ಯಾವ ಮಟ್ಟದಲ್ಲಿತ್ತು ಅಂತ ಹೇಳಿದ್ರೆ, ನೋಡಿ ಪಾಕಿಸ್ತಾನದ ಪಾತ್ರ ಏನಿದ್ರಲ್ಲಿ, ಮೀಡಿಯೇಟರ್ ಯಾವತ್ತೂ ಎಷ್ಟು ಸ್ಟ್ರಾಂಗ್ ಇರಬೇಕಂತ ಹೇಳಿದ್ರೆ, ಮೀಡಿಯೇಟರ್ ಏನಾದರೂ ಒಂದು ಡಿಸಿಷನ್ ತಗೊಂಡ್ರೆ, ಒಂದು ಮಾತು ಹೇಳಿದ್ರೆ, ಎರಡೂ ಏನು ಪ್ರತಿಸ್ಪರ್ಧಿಗಳು ಒಪ್ಕೊಳ್ಳೋ ಆಗಿರಬೇಕು. ಆ ಯೋಗ್ಯತೆ ಇದ್ದರೆ ಮಾತ್ರ ಮೀಡಿಯೇಷನ್ ಮಾಡಬೇಕು. ನಮ್ಮಲ್ಲೂ ಹಳ್ಳಿಗಳಲ್ಲಿ ಜಗಳ ಆಡಿದ್ರೆ ಅಥವಾ ಬೇರೆ ಬೇರೆ ವಿಚಾರಗಳಿದ್ರೆ ಯಾರ ಹತ್ರ ಮೀಡಿಯೇಷನ್ಗೆ ಹೋಗ್ತಾರೆ? ಊರಿನ ಪ್ರಮುಖ, ಆ ಊರಿನ ದೊಡ್ಡ ವ್ಯಕ್ತಿ, ಅವನು ಮಾತು ಹೇಳಿದ್ರೆ ಇಬ್ಬರು ಒಪ್ತಾರೆ ಅಂತ ಇದ್ದರೆ ಮಾತ್ರ ಅವನ ಹತ್ರ ಮೀಡಿಯೇಷನ್ಗೆ ಹೋಗೋದು. ಈ ತಿರ್ಬೋಗಿ ದೇಶಕ್ಕೆ ತಿನ್ನಕ್ಕೆ ಕೂಳಿಲ್ಲ, ಇದ್ರ ಮಾತು ಯಾರು ಕೇಳ್ತಾರ್ರಿ? ಇರಾನು ಅಮೇರಿಕ ಕಿತ್ತಾಡ್ಕೊಂಡು ಕೂತ್ಕೊಂಡವ್ರೆ. ಹಲವಾರು ವಿಚಾರಗಳಲ್ಲಿ ಸಾಮ್ಯತೆನೇ ಬರ್ತಿಲ್ಲ, ಒಬ್ರಿಗೊಬ್ರು ಪರಸ್ಪರ ಒಪ್ತಲೇ ಇಲ್ಲ. ಒಂದು ಮಾತಾಡೋ ಯೋಗ್ಯತೆ ಕೂಡ ಪಾಕಿಸ್ತಾನಕ್ಕೆ ಇಲ್ದಂಗೆ ಹೋಗಿತ್ತು. ಮಾತಾಡಿದ್ರೆ ಯಾರೀ ಕೇಳ್ತಾರೆ? ಇರಾನ್ ಯಾಕ್ರಿ ಈ ಪಾಕಿಸ್ತಾನದ ಮಾತು ಕೇಳುತ್ತೆ? ಅಮೇರಿಕ ಪಾಕಿಸ್ತಾನದ ಮಾತು ಕೇಳುತ್ತೆ? ಭಿಕ್ಷೆಲ್ ಬದುಕಿರೋ ದೇಶ ಅದು. ಹಾಗಾಗಿ ಏನಾಗೋಯ್ತು, ಈ ಮೀಡಿಯೇಟರ್ನ ಇನ್ವಾಲ್ವ್ಮೆಂಟ್ ಇಲ್ದಂಗೆ ಎರಡು ದೇಶಗಳು ಎಷ್ಟೆಷ್ಟು ಕಿತ್ತಾಡಬೇಕು ಎರಡು ಕಿತ್ತಾಡೋದು, ಮಾತುಕತೆ ವಿಫಲ ಆಗೋಯ್ತು. ಅಮೆರಿಕದ ಹೈ ಲೆವೆಲ್ ಡೆಲಿಗೇಷನ್ ಬಂದಿತ್ತು, ಅಲ್ಲಿನ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ನೇತೃತ್ವದಲ್ಲಿ. ಇರಾನಿನ ಹೈ ಲೆವೆಲ್ ಡೆಲಿಗೇಷನ್ ಬಂದಿತ್ತು, ಅಲ್ಲಿನ ಸ್ಪೀಕರ್ ನೇತೃತ್ವದಲ್ಲಿ. ಯಾವ ಸಂಧಾನ ಕೂಡ ಆಗಲಿಲ್ಲ. JD ವ್ಯಾನ್ಸ್ ಅನೌನ್ಸ್ ಮಾಡಿಬಿಟ್ಟೋದ್ರು ಈ ಸಂಧಾನ ವಿಫಲ ಆಗಿದೆ ಅಂತ ಹೇಳಿ. ನೋಡಿ, ಒಬ್ಬ ಮೀಡಿಯೇಟರ್ ಕೆಲಸ ಏನು ಅಂತ ಹೇಳಿದ್ರೆ, ಅದು ಸಫಲ ಆಗಲಿ ವಿಫಲ ಆಗಲಿ ಮೀಡಿಯೇಟರ್ ಅನೌನ್ಸ್ ಮಾಡಬೇಕು. ಅದನ್ನು ಪಾಕಿಸ್ತಾನ ಕೇರೇ ಮಾಡಲಿಲ್ಲ ಯಾರೂ. ಆದರೆ ಇದೇ ಪಾಕಿಸ್ತಾನದ ಜಾಗದಲ್ಲಿ ಭಾರತ ಇದ್ದಿದ್ರೆ, ಮೋದಿ ಇದ್ದಿದ್ರೆ ಏನಾಗಿರೋದು ನೋಡಿ. ಈ ಫಾಲ್ಟ್ ಎಲ್ಲಾಯಿತು ಅಂತ ಹೇಳಿದ್ರೆ, ಮೀಡಿಯೇಟ್ ಮಾಡಬೇಕಾದ್ರೆ ಅದು ಕೇವಲ ಇರಾನ್ ಮತ್ತು ಅಮೆರಿಕದ ವಾರ ಆಗಿರಲಿಲ್ಲ, ಇರಾನ್ ಇಸ್ರೇಲ್ ಮತ್ತು ಅಮೆರಿಕದ ವಾರ ಆಗಿತ್ತು. ನೀವು ನೆಗೋಷಿಯೇಷನ್ ಮಾಡಬೇಕಾದ್ರೆ ನೀವು ಇಸ್ರೇಲ್ನ ಬಿಟ್ಟು ನೆಗೋಷಿಯೇಷನ್ ಮಾಡಿದ್ರಿ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಅದು ಇತ್ಯರ್ಥ ಆಗೋಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ. ಏನೇ ಒಪ್ಪಂದ ಅದನ್ನು ಇಸ್ರೇಲ್ ಯಾಕ್ರಿ ಕೇಳುತ್ತೆ? ವೆನ್ ಇಸ್ರೇಲ್ ಇಸ್ ನಾಟ್ ಅಟ್ ಆಲ್ ಇನ್ ಎ ಫ್ರೇಮ್, ಅವರೇ ನಿಮ್ಮ ಮಾತು ಕೇಳ್ತಾರೆ. ಹಾಗಾಗಿ ಅವ್ರ ಪಾಡಿಗೆ ಅವ್ರು ಲೆಬನಾನ್ ಮೇಲೆ ಅಟ್ಯಾಕ್ ಮಾಡ್ಕೊಂಡೇ ಹೋದರು ನಿರಂತರವಾಗಿ. ಮೋದಿ ಮೀಡಿಯೇಷನ್ ಆಗಿದ್ದರೆ ಇರಾನು ಕೂರಿಸೋರು, ಇಸ್ರೇಲ್ನು ಕೂರಿಸೋರು, ಅಮೇರಿಕನು ಕೂರಿಸೋರು. ಮಾತುಕತೆಗೆ ತೀರ್ಮಾನ ಬರದೇ ಇದ್ದರೆ ಮೋದಿ ತಗೊಳ್ತಕ್ಕಂಥ ಡಿಸಿಷನ್ಗೆ ಎಲ್ಲರೂ
ಒಪ್ಕೊಂಡು ಹೋಗೋರು. ಅಂಥ ಯೋಗ್ಯತೆ ಇದ್ದರೆ ಮಾತ್ರ ಆ ಟೇಬಲ್ಗೆ ಹೋಗಬೇಕು. ಯಾಕೆ ಚೈನಾ ಮುಂದೆ ಬರಲಿಲ್ಲ, ಯಾಕೆ ಯುರೋಪಿಯನ್ ಕಂಟ್ರೀಸ್ ಮುಂದೆ ಬರಲಿಲ್ಲ, ಜರ್ಮನಿ ಆಗಲಿ, ಫ್ರಾನ್ಸ್ ಆಗಲಿ, ಇಟಲಿ ಆಗಲಿ, ಬ್ರಿಟನ್ ಆಗಲಿ, ಅಥವಾ ಯಾಕೆ ರಷ್ಯಾ ಮುಂದೆ ಬರಲಿಲ್ಲ, ಯಾಕೆ ಮುಂದೆ ಬರಲಿಲ್ಲ ಅಂತೇಳಿದ್ರೆ ಈ ಸಂಧಾನ ಮಾಡಿಸೋದ್ರಲ್ಲಿ ಯಾವುದೇ ಔಟ್ಕಮ್ ಬರಲ್ಲ ಅಂತೇಳಿ ಭಾಳಷ್ಟು ದೇಶಗಳಿಗೆ ಗೊತ್ತಿತ್ತು, ಎಲ್ಲ ದೇಶಗಳಿಗೂ ಗೊತ್ತಿತ್ತು. ಅದು ಭಾರತಕ್ಕೂ ಗೊತ್ತಿತ್ತು, ಮೋದಿಗೂ ಗೊತ್ತಿತ್ತು. ಪಾಕಿಸ್ತಾನ ಯಾಕೆ ಬಂತು ಅಂತ ಹೇಳಿದ್ರೆ ಪಾಕಿಸ್ತಾನ ಬರಲಿಲ್ಲ, ಒದ್ದೋದನ್ನು ಬರ್ಸಿದ್ದು ಅಮೆರಿಕಾಗೆ ಬೇರೆ ದಾರಿ ಇರಲಿಲ್ಲ. ಅದಕ್ಕೆ ಇಲ್ಲಿನ ಭಿಕಾರಿಗಳು ಅಂತೂ ಅಯ್ಯೋ ಕಿರ್ಚಾಡಿದ್ದು ನೋಡಬೇಕು ಭಾರತದಲ್ಲಿ ಈ ಕಾಂಗ್ರೆಸ್ನವರು. ಇವ್ರ ಯೋಗ್ಯತೆಗೆ ಬೆಂಕಿಡ ವಿದೇಶಾಂಗ ನೀತಿ ಅನ್ನೋದು ಇವ್ರಿಗೆ ಗೊತ್ತಿಲ್ವಲ್ರಿ. ಒಟ್ಟಿನಲ್ಲಿ ಭಾರತಕ್ಕೆ ಏನಾದ್ರು ಹೀಗೆ ಇಳಿಬೇಕು ಅಂತ ಹೇಳಿದ್ರೆ, ಭಾರತಕ್ಕೆ ಏನಾದ್ರು ಅವಮಾನ ಮಾಡಬೇಕು ಅಂತ ಹೇಳಿದ್ರೆ ಕಾಯ್ತಾ ಇರ್ತವೆ. ಅದು ಹಾಳಾಗೋಗ್ಲಿ. ಈಗ ಸಂಧಾನ ವಿಫಲ ಆಯಿತು, ಇರಾನ್ಗೆ ಹೋದರು, ಅಮೆರಿಕಾಗೆ ಹೋದರು. ಈ ಇಸ್ಲಾಮಾಬಾದಲ್ಲಿ ಸೆರೆನಾ ಅಂತಕ್ಕಂತಹ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಈ ಸಂಧಾನ ಪ್ರಕ್ರಿಯೆನ ಮಾಡಿದ್ದು. ಅದಕ್ಕೋಸ್ಕರ ಒಂದು ವಾರಕ್ಕೆ ಮುಂಚೆನೇ ಇಡೀ ಹೋಟೆಲ್ನ ವೆಕೇಟ್ ಮಾಡಿಸ್ಬಿಟ್ಟಿದ್ರು, ಯಾವುದು ಗೆಸ್ಟ್ ಇಲ್ದಂಗೆ. ಹೈ ಸೆಕ್ಯೂರಿಟಿ ವ್ಯವಸ್ಥೆಯಲ್ಲಿ ಮಾಡಾಗಿತ್ತು. ಆಮೇಲೆ ಏನಲ್ಲಿ ಜಿನ್ನಾ ಕನ್ವೆನ್ಷನ್ ಸೆಂಟ್ರ್ ಇತ್ತು, ಆ ಇಡೀ ಕನ್ವೆನ್ಷನ್ ಸೆಂಟ್ರನ್ನ ಇಂಟರ್ನ್ಯಾಷನಲ್ ಮೀಡಿಯಾಗೆಲ್ಲನೂ ಒಂದು ಹಬ್ಬಾಗಿ ಕನ್ವರ್ಟ್ ಮಾಡಿದರು. ಇಡೀ ಹೋಟೆಲ್ನೇ ಸ್ವಲ್ಪ ಒಂದಷ್ಟು ಆಲ್ಟ್ರೇಷನ್ ಮಾಡಿಬಿಟ್ಟಿದ್ರು. ಈ ಒಂದು ಹೈ ಲೆವೆಲ್ ಡೆಲಿಗೇಷನ್ಗಳು ಮಾತುಕತೆ ಆಡಲಿಕ್ಕೆ. ಬಿಲ್ ಕಡಿಮೆ ಬರುತ್ತಾ? ಕೋಟ್ಯಾಂತರ ರೂಪಾಯಿ ಬಿಲ್ ಬಂದುಬಿಟ್ಟಿದೆ. ಈಗ ಪ್ರಶ್ನೆ ಇರೋದು, ಆ ಬಿಲ್ ಯಾರು ಕಟ್ಟಬೇಕು? ಅಮೇರಿಕ ಕಟ್ಟಬೇಕಾ, ಇರಾನ್ ಕಟ್ಟಬೇಕಾ, ಅಥವಾ ಪಾಕಿಸ್ತಾನ ಕಟ್ಟಬೇಕಾ? ಆ್ಯಕ್ಚುಲಿ ಜಗತ್ತಲ್ಲಿ ಎಲ್ಲರೂ ಮೀಡಿಯೇಷನ್ಗಳು ನಡೆದರೆ ಯಾರು ಹೋಸ್ಟ್ ಕಂಟ್ರಿ ಅಂತ ಇರುತ್ತೆ, ಯಾರು ಮೀಡಿಯೇಟರ್ ಕಂಟ್ರಿ ಅಂತ ಇರುತ್ತೆ, ಹೋಸ್ಟ್ ಕಂಟ್ರಿ ಇರುತ್ತೆ, ಅದೇ ಅದನ್ನು ಭರಿಸಬೇಕು. ಆದರೆ ಈ ಭಿಕಾರಿಗಳ ಹತ್ರ ತಿನ್ನೋಕೆ ಅನ್ನಗತಿ ಇಲ್ಲ. ಇನ್ನು ಹೋಟ್ಲ್ ಕಟ್ಟಕ್ಕೆ ದುಡ್ಡಿದೆಯಾ? ಅಮೇರಿಕ ಕಡೆಗೋ ಇರಾನ್ ಕಡೆಗೋ ನೋಡ್ತಾ ಇದ್ದಾರೆ. ಒಂದು ಹೋಟೆಲ್ ಬಿಲ್ ಕಟ್ಟಕ್ಕೆ ಯೋಗ್ಯತೆ ಇಲ್ದಿರೋ ದೇಶ, ಈ ದೇಶ ಭಾರತವನ್ನು ಚಾಲೆಂಜ್ ಮಾಡುತ್ತಂತೆ. ನಮ್ಮಲ್ಲಿರೋ ತಿರುಬೋಕಿಗಳು ಇಂಥ ದೇಶಕ್ಕೆ ಸಪೋರ್ಟ್ ಮಾಡ್ತಾರಂತೆ. ಇದಲ್ವ ವೈರುಧ್ಯ. ನಮಸ್ಕಾರ.